ನವರಾತ್ರಿಯ 4ನೇ ಅವತಾರ ಕುಷ್ಮಾಂಡ ದೇವಿ. ಬ್ರಹ್ಮಾಂಡವು ಸಂಪೂರ್ಣ ಕತ್ತಲೆ ಮತ್ತು ಶೂನ್ಯವಾಗಿದ್ದಾಗ ದೈವಿಕ ತಾಯಿಯಾದ ಮಾ ಕುಷ್ಮಾಂಡ ಮಗುವಿನಿಂದಲೇ ಜೀವ ಮತ್ತು ಬೆಳಕು ಚಿಗುರಿ ಗ್ಯಾಲಕ್ಸಿ, ಪ್ಲಾನೆಟ್ಸ್, ಸಸ್ಯಗಳು, ಪ್ರಾಣಿಗಳು ಮತ್ತು ಮನುಷ್ಯರು ಅಸ್ತಿತ್ವಕ್ಕೆ ಬರ್ತಾರೆ. ಹೀಗಾಗಿ ಕುಷ್ಮಾಂಡ ದೇವಿ ಬ್ರಹ್ಮಾಂಡದ ಆದಿ ಸ್ವರೂಪ ಶಕ್ತಿ. ಹೂ ಅಂದರೆ ಸ್ಮಾಲ್, ಉಷ್ಣ ಅಂದರೆ ಎನರ್ಜಿ, ಅಂಡ ಅಂದರೆ ಕಾಸ್ಮಿಕ್ ಎಗ್, ಕ್ರಿಯೇಟರ್ ಆಫ್ ದ ಯೂನಿವರ್ಸ್ ಅಂದರೆ ಜನನಕ್ಕೆ ಕಾರಣವಾದ ದೇವಿ. ಈ ದೇವಿಯನ್ನ ಪೂಜೆ ಮಾಡೋದ್ರಿಂದ ಆರೋಗ್ಯ ಹಾಗೂ ಸಂಪತ್ತು ಪ್ರಾಪ್ತಿ ಆಗುತ್ತೆ ಅಂತ ನಂಬಲಾಗುತ್ತೆ.